ಇತಿಹಾಸ ನಮ್ಗೆ ಯಾವತ್ತು ಯುದ್ಧಗಳನ್ನು ಗೆದ್ದ ರಾಜನ ಬಗ್ಗೆ ಹೇಳುತ್ತೆ. ಆದರೆ ದಂತಕಥೆಗಳು ಎಲ್ಲವನ್ನು ಕಳೆದುಕೊಂಡ, ಆದರೆ ಎಂದಿಗೂ ತನ್ನ ಮೌಲ್ಯಗಳನ್ನು ಕಳೆದುಕೊಳ್ಳದ ವ್ಯಕ್ತಿಯನ್ನು ನೆನಪಿಸುತ್ತದೆ. ಅವನನ್ನು ತನ್ನ ಜನ್ಮಕ್ಕಾಗಿ ಅಪಹಾಸ್ಯ ಮಾಡಲಾಯಿತು, ಸಮಾಜದಿಂದ ತಿರಸ್ಕರಿಸಲಾಯಿತು, ತನ್ನ ಗುರುತನ್ನು ನಿರಾಕರಿಸಲಾಯಿತು. ಇದ್ಯಾವುದೂ ಯೋಚಿಸದೆ ಒಬ್ಬ ಮಹಾವೀರನಾದ. ಅವನೇ ಸೂರ್ಯಪುತ್ರ ವೈಕರ್ದನ ಕರ್ಣ. ಇದೊಂದು ಮಹಾಭಾರತದ ಕತೆ ಮಾತ್ರವಲ್ಲ, ಇಂದು ಕಡಿಮೆ ಅಂದಾಜು ಮಾಡುವವರ ಕಣ್ಣಿಗೆ ಕಾಣದ ಮತ್ತು ಕೇಳದ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪಾಠ. ನಮ್ಮ ಲೈಫ್ ಚೇಂಜ್ ಮಾಡೋ ಕರ್ಣನ 5 ಕ್ವಾಲಿಟೀಸ್ನ ತಿಳಿಯೋಣ ಬನ್ನಿ. ಕರ್ಣನ ಫಸ್ಟ್ ಕ್ವಾಲಿಟಿ ಆಗಿದೆ ದಾನ. ಕರ್ಣನ ಹತ್ರ ಇದ್ದಿದ್ದು ಕಡಿಮೆ, ಬಟ್ ದಾನ ಕೊಡೋಕೆ ಯಾವತ್ತೂ ಹಿಂದೆ ಹೋಗ್ಲಿಲ್ಲ. ನಾವು ಇದರಿಂದ ಏನ್ ಕಲಿಬೇಕು ಅಂತ ಅಂದ್ರೆ, ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ದಾನ ಕೊಟ್ಟು ನಾವು ಏನನ್ನೋ ಎಕ್ಸ್ಪೆಕ್ಟ್ ಮಾಡೋದಲ್ಲ. ದಾನ ಮಾಡಿದ್ದು ಒಬ್ಬರಿಗೆ ಯೂಸ್ ಆಗಬೇಕು, ಅದು ಯಾವ ರೂಪದಲ್ಲಾದ್ರೂ ಸರಿ. ದಾನ ಕೊಡೋದ್ರಿಂದ ನಿನ್ ಸಂಪತ್ ಮಾತ್ರ ಕಡಿಮೆ ಆಗಲ್ಲ, ಆದ್ರೆ ಅದರಿಂದ ನಿನಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಕರ್ಣನ 2ನೇ ಕ್ವಾಲಿಟಿ ಆಗಿದೆ ಲಾಯಲಿಟಿ ಇನ್ ಟ್ರೂ ಫ್ರೆಂಡ್ಶಿಪ್. ಕರ್ಣನ ಎಲ್ಲರೂ ರಿಜೆಕ್ಟ್ ಮಾಡಿದ್ರು, ಆದರೆ ದುರ್ಯೋಧನ ಮಾಡಲಿಲ್ಲ. ಇದೇ ಕಾರಣಕ್ಕೆ ಕರ್ಣ ದುರ್ಯೋಧನನ್ನ ಯಾವುದೇ ಟೈಮಲ್ಲೂ ಬಿಟ್ಕೊಟ್ಟಿಲ್ಲ. ಇದರಿಂದ ನಮ್ಗೊಂದು ಪಾಠ ಅಂತೂ ಅರ್ಥ ಮಾಡ್ಕೊಬೇಕು. ನಾವು ನಮ್ಮ ಜೀವನದಲ್ಲಿ ಫ್ರೆಂಡ್ಶಿಪ್ನ ಹ್ಯಾಪಿಯಾಗಿದ್ದಾಗ ಮಾತ್ರ ಎಂಜಾಯ್ ಮಾಡೋದಲ್ಲ, ನಮಗೆ ಕಷ್ಟ ಅಂತ ಬಂದರೆ ಬಿಟ್ಕೊಡ್ಬಾರ್ದು. ಅದು ಯಾವುದೇ ಸಿಚುವೇಶನಲ್ಲಿ ನಾವು ನಮಗೆ ಹೆಲ್ಪ್ ಮಾಡಿದವ್ರನ್ನ ಮರಿಬಾರ್ದು, ಅವ್ರ ಜೊತೆಗೆ ನಿಂತು ಅವ್ರಿಗೆ ಸಾಥ್ ಕೊಡಬೇಕು ಅಂತ. ಕರ್ಣನ 3ನೇ ಕ್ವಾಲಿಟಿ ಆಗಿದೆ ಹಾರ್ಡ್ ವರ್ಕ್. ಕರ್ಣ ತುಂಬಾ ಹಾರ್ಡ್ ವರ್ಕರ್ ಪರ್ಸನ್. ತನಗಾಗಿ ಒಂದು ಒಳ್ಳೆ ಪ್ರತಿಷ್ಠಿತ ಸ್ಥಾನ ಸಿಗ್ಬೇಕು ಅಂತ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ರು. ನಾವು ಹಾರ್ಡ್ ವರ್ಕ್ ಮಾಡೋದು ದುಡ್ಡು ಮಾಡೋದಕ್ಕೆ ಮಾತ್ರ ಅಲ್ಲ, ನಮಗೊಂದು ಒಳ್ಳೆ ಹೆಸರು ಸಿಗ್ಬೇಕು ಅಂತ ಕೂಡ. ಡಿಸಿಪ್ಲಿನ್ ಮತ್ತೆ ಹಾರ್ಡ್ ವರ್ಕ್ ಇಂದ ಏನಾದ್ರೂ ಸಾಧನೆ ಮಾಡ್ಬೋದು ಅಂತ ಕರ್ಣನಿಂದ ಕಲಿಬೇಕು. ಕರ್ಣನ 4ನೇ ಕ್ವಾಲಿಟಿ ಆಗಿದೆ ಕರೇಜ್. ನಾವು ಯಾವುದೇ ಸ್ಟೆಪ್ ಅಥವಾ ಡಿಸಿಷನ್ ತಗೊಳ್ಳೋಕೆ ತುಂಬಾ ಹೆದರ್ತೀವಿ, ಆದ್ರೆ ಕರ್ಣ ತಾನು ಸಾಯ್ತೀನಿ ಅಂತ ಗೊತ್ತಿದ್ರು ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡ್ತಾರೆ. ಹಿಟ್ ಆರ್ ಫ್ಲಾಪ್, ನಾವು ಮಾಡೋದ್ ಕೆಲ್ಸದ ಮೇಲೆ ಮಾತ್ರ ಫೋಕಸ್ ಇರಬೇಕು. ನಮಗನ್ಸಿದ್ ಮಾತ್ರ ನಾವು ಮಾಡಬೇಕು, ಯಾವುದಕ್ಕೂ ಹೆದರಬಾರ್ದು. ಪ್ರಾಬ್ಲಮ್ನ ಧೈರ್ಯದಿಂದ ಫೇಸ್ ಮಾಡಬೇಕು ಅಂತ ನಾವು ಕರ್ಣನಿಂದ ಕಲಿಬೇಕು. ಕರ್ಣನ 5th ಕ್ವಾಲಿಟಿ ಆಗಿದೆ ಸೆಲ್ಫ್ ಮೇಡ್. ಕರ್ಣ ಯಾವುದೋ ರಾಯಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ, ಬಟ್ ತನಗಂತ ಒಂದು ಒಳ್ಳೆ ಪ್ರತಿಷ್ಠಿತ ಸ್ಥಾನ ಸಿಗ್ಬೇಕು ಅಂತ ತುಂಬಾ ಕಷ್ಟಪಟ್ರು. ನಮಗೊಂದು ಹೆಸರು ಸಂಪಾದನೆ ಮಾಡಕ್ಕೆ ಯಾವುದೇ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ ಅಂತ ಕರ್ಣ ಹೇಳ್ಕೊಡ್ತಾರೆ. ಕರ್ಣನಿಗೆ ಯಾರೂ ಸಪೋರ್ಟ್ ಇರಲಿಲ್ಲ. ನನಗೆ ಸಪೋರ್ಟ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹೇಳೋದು ನಿಲ್ಲಿಸಿ, ನಮಗೆ ನಮ್ಮ ಹೆಸರೇ ಬ್ಯಾಕ್ಗ್ರೌಂಡ್, ನಮ್ಮ ಕಾನ್ಫಿಡೆನ್ಸೇ ಸಪೋರ್ಟ್. ಕರ್ಣ ಒಬ್ಬ ಫೇಲ್ಯೂರ್ ಆದ್ರೂ ಅವನ ಗುಣದಿಂದ ಎಷ್ಟೋ ಜನರ ಮನ್ಸು ಗೆದ್ದಿದ್ದಾರೆ. ಕರ್ಣನ ಕತೆ ನಮಗೇನ್ ತಿಳಿಸುತ್ತೆ ಅಂದ್ರೆ, ನಮ್ಮ ಬರ್ತ್ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ ಅಂತ. ನಾವು ಕರ್ಣನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಇದೇ ತರ ವಿಡಿಯೋಸ್ಗೆ ಪ್ರಯತ್ನಂ ಸರ್ವಸಾಧನಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ.